ಬಂಗಾಳ ಕದನದಲ್ಲಿ ನರ ತುಂಡರಿಸುವ ರೋಚಕ ಕ್ಲೈಮ್ಯಾಕ್ಸ್ ನಡೆದು ಹೋಗಿದೆ. ಕೆಲವೇ ಗಂಟೆಗಳಲ್ಲಿ ದೀದಿ ಮೋದಿ ಭವಿಷ್ಯ ಹೊರಬೀಳತ್ತೆ. ಬಂಗಾಳ ರಾಜಕೀಯಕ್ಕೆ ಇದೆ ಒಂದು ಸ್ಪೆಷಾಲಿಟಿ. ಇಲ್ಲಿ ದಶಕಗಳ ಕಾಲ ಒಂದೇ ಪಕ್ಷಕ್ಕೆ ಕಟ್ತಾರೆ ಪಟ್ಟ. ಇದು ಬಾಂಗ್ಲಾರ್ ಮಾನುಷ್ ಅಂದ್ರೆ ಬಂಗಾಳಿಗಳ ಸ್ಪೆಷಾಲಿಟಿ. ಸ್ವಾತಂತ್ರ್ಯ ಕಾಲದಿಂದ ಕಾಂಗ್ರೆಸ್, ಎಡಪಕ್ಷಗಳು, ಟಿಎಂಸಿ ಪ್ರಭಾವ. ಆದ್ರೆ ಪ್ರಸ್ತುತ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಸಮರ, ಹ್ಯಾಟ್ರಿಕ್ ಸಿಎಂ ದೇದಿಗೆ ಈಗ ಬಿಜೆಪಿ ರೂಪದಲ್ಲಿ ಕಠಿಣ ಸವಾಲು ಬೀಳ್ತಾ ಇರುವುದು. ಬಂಗಾಳ ಕದನದಲ್ಲಿ ನರತುಂಡರಿಸುವ ರೋಚಕ ಕ್ಲೈಮ್ಯಾಕ್ಸ್. ಕೆಲವು ಗಂಟೆಗಳಲ್ಲಿ ದೀದಿ ಮೋದಿ ಭವಿಷ್ಯ ಹೊರಬೀಳಲಿದೆ. ಬಂಗಾಳ ರಾಜಕೀಯಕ್ಕೆ ಇದೆ ಒಂದು ಸ್ಪೆಷಾಲಿಟಿ. ಇಲ್ಲಿ ದಶಕಗಳ ಕಾಲ ಒಂದೇ ಪಕ್ಷಕ್ಕೆ ಕಟ್ತಾರೆ ಪಟ್ಟವನ್ನ. ಇದು ಬಾಂಗ್ಲಾರ್ ಮಾನುಷ್ ಅಂದ್ರೆ ಬಿರುಗಾಳಿಗಳ ಸ್ಪೆಷಾಲಿಟಿ. ಸ್ವಾತಂತ್ರ್ಯ ಕಾಲದಿಂದ ಕಾಂಗ್ರೆಸ್, ಎಡಪಕ್ಷಗಳು, ಟಿಎಂಸಿ ಪ್ರಭಾವ ಬೀರ್ತಾ ಇರುವಂತದ್ದು. ಆದರೆ ಪ್ರಸ್ತುತ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಸಮರ, ಹ್ಯಾಟ್ರಿಕ್ ಸಿಎಂ ದೀದಿಗೆ ಈಗ ಬಿಜೆಪಿ ರೂಪದಲ್ಲಿ ಕಠಿಣ ಸವಾಲು ಬೀಳ್ತಾ ಇರುವಂತದ್ದು. ಬಂಗಾಳದಲ್ಲಿ ಟಿಎಂಸಿಗೆ ಸೂರ್ಯಾಸ್ತ ಆಗೋದು ಖಚಿತ ಅಂತ ಇದೆ ಬಿಜೆಪಿ. ಆದರೆ 200ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲೋದು ಟಿಎಂಸಿನೇ ಅನ್ನೋದು ದೀದಿಯ ವಿಶ್ವಾಸವಾಗಿದೆ. ಆದ್ರೆ ಒಂದಂತೂ ಸತ್ಯ, ಬಿಜೆಪಿ ಟಿಎಂಸಿ ನಡುವೆ ನೆಟ್ ಫೈಟ್ ಇದೆ. ಸೊ ಇಲ್ಲಿ ಯಾರೇ ಗೆದ್ರೂ ಕೂಡ ಕೆಲವೇ ಸೀಟ್ಗಳ ಅಂತರ ಕೂಡ ಇರಲಿದೆ. ಇನ್ನ ಬಂಗಾಳ ಫಲಿತಾಂಶ ಒಂದ್ ಸೈಡ್ ಮ್ಯಾಚ್ ಅಂತೂ ಆಗಿರೋದಿಲ್ಲ. ಕೊನೆ ಹಂತದಲ್ಲಿ ಹಿಂಸಾಚಾರ, ಟಿಎಂಸಿ ಬಿಜೆಪಿ ನಡುವೆ ಮಾತಿನ ಸಮರ, ಮತ ಎಣಿಕೆ ಒಂದು ದಿನ ಇರುವಾಗಲೂ ಕೂಡ ಸ್ಟ್ರಾಂಗ್ ರೂಮ್ ಪಾಲಿಟಿಕ್ಸ್ ನಡೆಯೋದು ಪಕ್ಕ. ಕೆಲವೇ ಕ್ಷಣಗಳಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿ ಹೊರಬೀಳುತ್ತೆ. ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ದೀದಿ ಮೋದಿಯ ಭವಿಷ್ಯ ಹೊರಬೀಳಲಿದೆ. ಬಂಗಾಳ ಕದನ ರೋಚಕ ಕ್ಲೈಮ್ಯಾಕ್ಸ್. ಕೆಲವೇ ಗಂಟೆಗಳಲ್ಲಿ ಭವಿಷ್ಯ ಹೊರಬೀಳಲಿದೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುವಂಥದ್ದು. ಬಂಗಾಳ ಕದನದಲ್ಲಿ ನರತುಂಡರಿಸುವಂತಹ ರೋಚಕ ಕ್ಲೈಮ್ಯಾಕ್ಸ್ ಏನಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ. ಇಲ್ಲಿ ದಶಕಗಳ ಕಾಲ ಒಂದೇ ಪಕ್ಷಕ್ಕೆ ಕಟ್ತಾರೆ ಪಟ್ಟವನ್ನ. ಇದು ಬಾಂಗ್ಲಾರ್ ಮಾನುಷ್ ಅಂತ ಅಂದ್ರೆ ಬಂಗಾಳಿಗಳ ಸ್ಪೆಷಾಲಿಟಿ. ಇದು ಸ್ವಾತಂತ್ರ್ಯ ಕಾಲದಿಂದಲೂ ಕೂಡ ಕಾಂಗ್ರೆಸ್, ಎಡಪಕ್ಷಗಳು, ಟಿಎಂಸಿ ಪ್ರಭಾವ ಬೀರ್ತಾ ಇರುವಂಥದ್ದು. ಆದರೆ ಪ್ರಸ್ತುತ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಸಮರ ನಡೀತಾ ಇದೆ. ಹ್ಯಾಟ್ರಿಕ್ ಸಿಎಂ ದೀದಿಗೆ ಈಗ ಬಿಜೆಪಿ ರೂಪದಲ್ಲಿ ಕಠಿಣ ಸವಾಲು ಬೀಳ್ತಾ ಇರುವಂಥದ್ದು. ಬಂಗಾಳದಲ್ಲಿ ಟಿಎಂಸಿಗೆ ಸೂರ್ಯಾಸ್ತ ಆಗೋದು ಖಚಿತ ಅಂತ ಹೇಳ್ತಾ ಇದೆ ಬಿಜೆಪಿ. ಆದ್ರೆ 200ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲೋದು ಟಿಎಂಸಿನೇ ಅನ್ನೋದು ದೀದಿಯ ವಿಶ್ವಾಸವಾಗಿದೆ. ಬಟ್ ಒಂದೊಂದು ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿ ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಸೊ ಇಲ್ಲಿ ಯಾರೇ ಗೆದ್ರೂ ಕೂಡ ಕೆಲವೇ ಸೀಟ್ಗಳ ಅಂತರದಲ್ಲಿ ಇರಲಿದೆ ಅನ್ನುವಂಥದ್ದು ಸತ್ಯಾಂಶ. ಬೆರಳೆಣಿಕೆಗಳ ಸೀಟ್ಗಳ ಅಂತರದಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಇಲ್ಲಿ ಇರಲಿದೆ. ಬಂಗಾಳ ಫಲಿತಾಂಶ ಒನ್ ಸೈಡ್ ಮ್ಯಾಚ್ ಅಂತೂ ಆಗಿರೋದಿಲ್ಲ. ಕೊನೆ ಹಂತದಲ್ಲೂ ಕೂಡ ಹಿಂಸಾಚಾರ, ಟಿಎಂಸಿ ಬಿಜೆಪಿ ನಡುವೆ ಮಾತಿನ ಸಮರ, ಮತ ಎಣಿಕೆಗೆ ಒಂದು ದಿನ ಇರುವಾಗಲೂ ಕೂಡ ಸ್ಟ್ರಾಂಗ್ ರೂಮ್ ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಬಂಗಾಳ ಕದನದಲ್ಲಿ ನರತುಂಡರಿಸುವಂತಹ ರೋಚಕ ಕ್ಲೈಮ್ಯಾಕ್ಸ್. ಯಾರಿಗೆ ಗೆಲುವು ಸಿಗತ್ತೆ? ಕೆಲವು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುವಂತಹ ಸಾಧ್ಯತೆಗಳು, ಸತ್ಯಾಂಶ ಹೊರಬೀಳಲಿದೆ.